ಉದ್ಯಮಿ CJ ರಾಯ್ ಸುಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ದೊಡ್ಡ ತಿರುವು ಸಿಕ್ಕಿರೋದು. ಆಮೇಲೆ ಅವರಿಗೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಎಲ್ಲ ಇತ್ತು. ಅವರೊಬ್ರು ಮನೋವೈದ್ಯರನ್ನ ಭೇಟಿಯಾಗಿದ್ರು, ಕೌನ್ಸಿಲಿಂಗ್ ಅನ್ನ ತೆಗೆದುಕೊಂಡಿದ್ರು ಅನ್ನೋದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇತ್ತು. ಅದಾದ ಬಳಿಕ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯಮಿಗಳಾಗಿರುವಂತಹ IT ಇಲಾಖೆಗೆ ಸಂಬಂಧಪಟ್ಟ ಹಾಗೆ ವಿರೋಧ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಮೋಹನ್ ದಾಸ್ ಪೈ ಅಂತ. ಸೊ ಸರ್, ಇದು ಬಹಳ ಪ್ರಮುಖವಾಗಿ ಇದೊಂದು ದೊಡ್ಡ ರಾಜಕೀಯ ಫೈಟಿಗೆ ಕಾರಣ ಆಯಿತು. ಏನು ಕೇಳಿದ್ರೆ, ಈ ಮೋಹನ್ ದಾಸ್ ಪೈ ಏನು ವಿರೋಧ ವ್ಯಕ್ತಪಡಿಸಿದ್ರು ಅದರಿಂದ ಕಾಂಗ್ರೆಸ್ನವರು ಈ IT ಇಲಾಖೆಗಳ ಮೇಲೆ ಕೇಂದ್ರ ಸರ್ಕಾರ IT ಉದ್ಯಮಿಗಳ ಮೇಲೆ, ರಾಜಕಾರಣಿಗಳ ಮೇಲೆ IT ಇಲಾಖೆಗಳನ್ನ ದುರ್ಬಳಕೆ ಮಾಡ್ತಾ ಇದೆ ಅನ್ನೋದನ್ನ ಎಲ್ಲರೂ ಹಿಡ್ಕೊಂಡ್ರು ಅಂತ. ಈ ಪ್ರದೀಪ್ ಈಶ್ವರು, ಆಮೇಲೆ ಉಳಿದಂತಹ ಸಂತೋಷ್ ಲಾಡು, ಇವರೆಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋದ್ರು ಅಂತ. ಸೊ ಒಟ್ಟಲ್ಲಿ ನಾವಿಲ್ಲಿ ಗಮನಿಸಬೇಕು, ಒಬ್ಬ ಉದ್ಯಮಿ ಒಂದು ಬ್ಲ್ಯಾಕ್ ಮನಿನೋ ಇನ್ನೊಂದು ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನಲ್ಲಿರುವಂತಹ ಒತ್ತಡಕ್ಕೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದು ಈಗ ಪ್ರಾಥಮಿಕ ವಿಷಯ. ಈಗ ತನಿಖೆಯಲ್ಲಿದೆ, SIT ರಚನೆ ಆಗಿದೆ, ಆಗ್ತಾ ಇದೆ. ಮೋಹನ್ ದಾಸ್ ಪೈ ಬೆಂಗಳೂರಿನ ಗುಂಡಿಗಳ ಸಮಸ್ಯೆಗಳ ಬಗ್ಗೆ ಮಾತನಾಡಿದಾಗ ಬಿಜೆಪಿಯವರು ಅಂತ ಹೇಳುವಂತಹ ಕಾಂಗ್ರೆಸ್ನವರು ಈ IT ಇಲಾಖೆಯನ್ನ ಕೇಂದ್ರ ಸರ್ಕಾರ ಈ ಉದ್ಯಮಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ದುರ್ಬಳಕೆ ಮಾಡ್ತಾ ಇದೆ ಅಂತ ಹೇಳಿದಾಗ ಕಾಂಗ್ರೆಸ್ನವರು ಅಂತ ಹೇಳುವಂತ ಮನಸ್ಥಿತಿ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅಂತ. ಮೋಹನ್ ದಾಸ್ ಪೈ ಅಂತ ಸಮಾಜದ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಹಜವಾಗಿ ಕಾಡುವಂತ ಭಯ ಇದು. ಇವತ್ತು CJ ರಾಯ್, ನಾಳೆ ನನಗೆ ಅಂತ. IT ಕೇಂದ್ರದ ಹಿಡಿತದಲ್ಲಿರುವ IT ಅನ್ನುವಂಥ ಭೂತ ಇವ್ರನ್ನೆಲ್ಲ ಕಾಡ್ತಾ ಇರುವಂಥದ್ದು. ಯಾರೋ ಒಬ್ಬ, ಈಗ ನಮ್ಮ ಸಿದ್ಧಾರ್ಥ ಸತ್ತಾಗಲೂ ಇದು ಬಹುದೊಡ್ಡ ಚರ್ಚೆ ಆಗಿತ್ತು, ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅದರ ಹಿಂದೆ ಪ್ರಭಾವಿ ನಾಯಕರಿದ್ದಾರೆ, ಅವರು ದುಡ್ಡು ಕೊಟ್ಟರು, ಅವರಿಂದಾಗಿ ಹಣದ ಒತ್ತಡಕ್ಕೆ ಬಿದ್ದರು, ಸಿದ್ಧಾರ್ಥ ಸಾವಾಯಿತು, ಅದಕ್ಕೆ ಹಲವು ಆಯಾಮ ಕಟ್ಟಲಾಯಿತು. ಆದರೆ ಇವತ್ತು CJ ರಾಯ್ ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕರಿಗೆ ಉದ್ಯಮವನ್ನು ಕಟ್ಟಿ ಬೆಳೆಸೋದು ಹೇಗೆ, ಶುರು ಮಾಡೋದು ಹೇಗೆ, ನೀವು ಯಾವ ರೀತಿ ಸ್ವತಂತ್ರರಾಗಿ ನಿಲ್ಲಬೇಕು ಅಂತ ಆತ್ಮಸ್ಥೈರ್ಯ ತುಂಬುತ್ತಾ ಇರುವಂಥ ವಿಡಿಯೋಗಳನ್ನು ಹಾಕಿಕೊಟ್ಟು ಬದುಕಿನ ನಿಲುವುಗಳು ಇವೆಲ್ಲವನ್ನ ಹೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮುಂಚೂಣಿಯಲ್ಲಿ ಬರ್ತಾ ಇದ್ದ ಉದ್ಯಮಿ. ಈಗ ಮೋಹನ್ ದಾಸ್ ಪೈ ರೀತಿಯಲ್ಲೇ ಇವರದೇ ಒಂದು ಬೇರೆ ಆಯಾಮದಲ್ಲಿ ಬಂದು ಸಮಾಜದ ಯುವಕರ ಮುಂದೆ ಬಂದು ನಿಲ್ತಾ ಇದ್ರು. ಇವತ್ತು ಆ ವ್ಯಕ್ತಿ ಒತ್ತಡಕ್ಕೆ ಮಣಿದು ತಾನು ಗುಂಡು ಹೊಡ್ಕೊಂಡು ಸಾಯ್ತಾರೆ ಅನ್ನುವಂಥ ನಿಲುವೇನಿದೆಯಲ್ಲ, ಸುಮಾರು ಜನರಲ್ಲಿ ಭಯಪಡಿಸಿದ್ರು. ಇದು ಮೋಹನ್ ದಾಸ್ ಪೈ ಮಾತ್ರ ಅಲ್ಲ, ಸಮಾಜದ ಸುಮಾರು ಜನಕ್ಕೆ ಪಾಠ ಇದು. ಇವರ ಸಾವು ಅತ್ಯಂತ ದೊಡ್ಡ ಪಾಠ ಸಮಾಜಕ್ಕೆ. ಒಂದು ಉದ್ಯಮಿ ದುಡ್ಡು ಬಂದಾಗ ನಡ್ಕೊಳ್ಳುವಂಥ ರೀತಿಗಳು. 2006ರವರೆಗೂ ಅವರು ಬೇರೆ ಕಂಪನಿಯಲ್ಲಿ, ಹ್ಯಾವ್ಲೆಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 2006 ಅನ್ಸುತ್ತೆ. ಅಲ್ಲಿಯ ತನಕ ಆತ ಇದ್ದ ಬೇರೆ ಇತ್ತು. ಸ್ವಂತ ಕಂಪನಿ ತೆರೆದು ಅದಾದ ನಂತರ ಅವರು ಬೆಳೆದ ಹಂತ ಸುಮಾರು ಜನರ ಕೆಂಗಣಿಗೆ ಗುರಿಯಾಯಿತು. ಸುಮಾರು ಜನಕ್ಕೆ ಹೊಟ್ಟೆಯಲ್ಲಿ ಒಂದಷ್ಟು ಕಿವುಚಿತ್ತು. ಇವೆಲ್ಲ ಕೂಡ ಇವತ್ತು ಸಾವಿರಾರು ಕೋಟಿ ಒಡೆಯ ಆಗುವ ಮಟ್ಟಕ್ಕೆ ಅವರು ನಿಂತಿದ್ದಾರೆ ಅಂತಂದ್ರೆ ಅವರ ಹಿಂದಿರುವ ಪ್ರಭಾವಿಗಳು ಯಾರು ಅನ್ನೋದು ಈಗ ಒಂದು ವಲಯದ ಚರ್ಚೆ. ಅದರ ಜೊತೆಗೆ ಈ ಮಾನಸಿಕ ಖಿನ್ನತೆ ಅವರಿಗೆ ಯಾವ ಮೂಲದಿಂದ ಬಂತು, ಅವರ ನಡವಳಿಕೆಗಳು ಹೇಗಿದ್ದೋ, ಅವರ ದಿನಚರಿಗಳು ಹೇಗಿದ್ದೋ ಅನ್ನೋದ್ರ ಮೇಲ್ಗಡೆ ಕಳೆದ 1-2-3 ವರ್ಷಗಳ ಹಿಂದೆ ಅವರ ಮೇಲ್ಗಡೆ ಒಂದು ಮಾಡೆಲ್ಲು ಮತ್ತೆ ಒಬ್ಬರು ನಟಿಯ ವಿಚಾರದಲ್ಲಿ ತಳಕಾಕೊಳ್ಳುತ್ತಾ ಹೆಸರು. ಅಲ್ಲಿ ಫ್ಯಾಮಿಲಿಯಿಂದ ಒಂದಷ್ಟು ಒತ್ತಡ ಬಂದಿರಬಹುದು, ಫ್ಯಾಮಿಲಿಯಲ್ಲಿ ಬಿರುಕು ಬಂದೇ ಬರುತ್ತೆ. ಯಾವುದೋ ಹೆಣ್ಣಿನ ಜೊತೆಗೆ ಈತ ಎಂಥ ದೊಡ್ಡ ಉದ್ಯಮಿ ಆದ್ರೂ ಮನೆಗೆ ಹೋದಾಗ ಗಂಡನೇ, ಮನೆಗೆ ಹೋದಾಗ ಮಗನೇ, ಒಂದಷ್ಟು ಗೊಂದಲಗಳು ಕುಟುಂಬದಲ್ಲಿ ಮೂಡಿರಲಿಕ್ಕೂ ಸಾಧ್ಯತೆ ಇರುತ್ತೆ. ದುಡ್ಡು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ. ಆತ ಇದ್ದ ರೀತಿ ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿರಬಹುದು. CJ ರಾಯ್ ಅವರು ಈ ಲ್ಯಾಂಡ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಸಿನಿಮಾ ಪ್ರೊಡಕ್ಷನ್ಗೂ ಕೂಡ ಕೈ ಹಾಕಿದ್ರು ಅಂತ. ಸಿನಿಮಾ, ಈ ಲ್ಯಾಂಡ್ ಮಾಫಿಯಾ ಇದೆಲ್ಲದರ ಒಂದು ಒತ್ತಡ ಬಂದು ಈ ರೀತಿಯಾಗಿ ಸುಸೈಡ್ ಮಾಡಿಕೊಂಡ್ರು ಅನ್ನುವಂಥ ಒಂದು ಮಾತುಗಳು ಎಲ್ಲವೂ ಕೂಡ ಇದೆ. ಸೊ ಆಮೇಲೆ ಈ ಕೇಂದ್ರದ ಈ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಚರ್ಚೆ ಬಂತಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಅನ್ಸುತ್ತೆ? ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಧೀನದಲ್ಲಿರುವಂತಹ ಸಂಸ್ಥೆಗಳನ್ನು ಇರೋದೇ, ಅದು ಸಹಜವೇ. ಅದು ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೆ ಅದನ್ನು ಮಾಡೇ ಮಾಡುತ್ತೆ. ಈಗ ಬಿಜೆಪಿಯ ಮೇಲೆ ಈ ರೀತಿಯ ಒಂದು ಆರೋಪ ಈಗ ಕೇಳಿ ಬಂದಿರೋದು. ಒಂದು ಆಯಾಮದಲ್ಲಿ ಚರ್ಚೆಗೆ ಇಟ್ಕೊಂಡ್ರೆ CJ ರಾಯ್ ಕ್ರಿಶ್ಚಿಯನ್ ಮೂಲದವರು, ಬೆಂಗಳೂರು ಮೂಲದವರು, ಕನ್ನಡದವರು,
ಆದರೆ ಧರ್ಮದ ವಿಚಾರದಲ್ಲಿ ಆತ ಕೇರಳಿಗ, ಕ್ರಿಶ್ಚಿಯನ್ ಆಗಿರ್ತಾನೆ. ಪಿಣರಾಯಿ ವಿಜಯನ್ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಚುನಾವಣೆ ಬರುವಂತ ಲೆಕ್ಕಾಚಾರದಲ್ಲಿತ್ತು. ಈತ ಸಾವಿರಾರು ಕೋಟಿ ಒಡೆಯ, ಮತ್ತು ಈಗಾಗಲೇ 4-6 ಕ್ಷೇತ್ರಗಳಲ್ಲಿ ಹಣಕಾಸಿನ ರೂಪದಲ್ಲಿ ಒಂದಷ್ಟು ಆದಾಯ ಮಾಡಿಕೊಂಡು ಸಾವಿರಾರು ಕೋಟಿ ಒಡೆಯ ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ಕೇರಳದ ಎಲೆಕ್ಷನ್ನಲ್ಲಿ ಇಲ್ಲಿಂದ ಫಂಡ್ ಹೋಗೋ ಸಾಧ್ಯತೆ ಹೆಚ್ಚಿತ್ತು. IT ಒಂದು ಸಾರಿ ಒಬ್ಬ ವ್ಯಕ್ತಿ ಮೇಲೆ ರೈಡ್ ಆದರೆ ಆತನ ಆದಾಯದ ಮೇಲೆ ಕಣ್ಣಿಡುತ್ತೆ, ಮತ್ತು ಆತ ಏನು ಲೆಕ್ಕಾಚಾರಗಳಲ್ಲಿ ಹಣ ಮಾಡಿ ಇಡ್ತಾನೋ ಅದಕ್ಕೆಲ್ಲದಕ್ಕೂ ಬೀಗ ಹಾಕೋತಾ ಬರ್ತವೆ. ಸಹಜವಾಗಿ ಏನಾಗುತ್ತೆ, CJ ರಾಯ್ ಲಾಕ್ ಆದ ತಕ್ಷಣಕ್ಕೆ ಏನಾಗುತ್ತೆ, ಕೇರಳಕ್ಕೆ ಹೋಗೋ ಹಣ ಬಾರ್ಡರಲ್ಲೇ ಲಾಕ್ ಆಗುತ್ತೆ. CJ ರಾಯ್ನ ಲಾಕ್ ಮಾಡೋ ಮೂಲಕ ಕೇರಳದ ಚುನಾವಣೆಗೆ ಸರಬರಾಜಾಗ್ತಿದ್ದ ಹಣದ ಮೂಲವನ್ನು ಕಟ್ ಮಾಡಲಾಗಿದೆ ಅನ್ನುವಂಥದ್ದು ಕೆಲವರ ವಾದ. ಸೊ ಆ ದೃಷ್ಟಿಯಲ್ಲಿ ಈತನ ಮೇಲೆ, ಈ ಸಾವಿಗೀಡಾದ CJ ರಾಯ್ ಮೇಲೆ IT ರೇಡ್ ಮಾಡಲಾಗಿದೆ ಅನ್ನುವಂಥದ್ದು ಒಂದು ವರ್ಗದ ಅಭಿಪ್ರಾಯ. IT ಲೆಕ್ಕಾಚಾರದಲ್ಲಿ ಇಷ್ಟೇ, ಆತ ಆದಾಯಕ್ಕಿಂತ ಹೆಚ್ಚಿನ ಹಣವನ್ನ ಹೊಂದಿದ್ದ ಅನ್ನುವಂಥ ಇದ್ರ ಲೆಕ್ಕಾಚಾರದಲ್ಲೇನೆ ಅವರ ಮೇಲೆ ರೇಡ್ ಆಗಿರುವಂಥದ್ದು. ಆದರೆ ನೋಡುಗರಿಗೆ ಒಂದು ಲೆಕ್ಕ ಆದರೆ ಒಳಗಡೆ ಕೂತಿರುವವರಿಗೆ ಪೊಲಿಟಿಕಲ್ ಆಯಾಮದಲ್ಲಿ ಈ ಒಂದು ಆಯಾಮ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸರ್, ಈಗ ಸಾಧ್ಯತೆಗಳಿದೆಯಾ IT ಅಧಿಕಾರಿಗಳಿರಲಿ ಅಥವಾ ಬೇರೆ ಬೇರೆಯವರೆಲ್ಲ ಬಂದು ಪರಿಶೀಲನೆ ಮಾಡ್ತಾರೆ, ದಾಖಲೆಗಳನ್ನ ಸಂಗ್ರಹಿಸ್ತಾರೆ, ಎಲ್ಲದನ್ನು ಮಾಡ್ತಾರೆ. ಒಬ್ಬ ಉದ್ಯಮಿಯ, ಈಗ DKಶಿ ಅವರಿಗೂ ಕೂಡ ಅದೇ ತಿರದ ಒಂದು ಪ್ರಸಂಗ ಎದುರಾಯ್ತು. ಅವರಿಗೂ ಕೂಡ ಜೈಲಿಗೆ ಹೋಗಿ ಬರುವಂತ ಕೆಲಸ ಆಯ್ತು. ಈ ಮನುಷ್ಯನಿಗೆ ಅಷ್ಟು ತನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಮನಸ್ಥಿತಿ ಇರ್ಲಿಲ್ವಾ? ಅಧಿಕಾರಿಗಳು ಒತ್ತಡ ಹೇರ್ತಾ ಇದ್ರು ಅಂತ ತಮ್ಮನಿಗೆ ಏನೋ ಕಾಲ್ ಮಾಡಿ ಹೇಳ್ತಾರಂತೆ. ಸೊ ಆ ತರದೆಲ್ಲ ವಿಷಯಗಳು ಬಂತು ಅಂತ ಅಂದ್ರೆ, ಇಷ್ಟೆಲ್ಲ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯನ್ನು ಕಟ್ಟಿದವನಿಗೆ ಸಾವಿರಾರು ಜನರ ಅವನ ಅಡಿಯಲ್ಲಿ ದುಡಿತಿರುವಂತಹ ಸಂದರ್ಭದಲ್ಲಿ ತನ್ನ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ ಏನಾಯ್ತು ಅಂತ. ಇಲ್ಲಿ ಒಂದೇ ವಿಭಾಗದಲ್ಲಿ ಆತ ದುಡಿತಿದ್ದಲ್ಲ. ಮಾನಸಿಕ ಒತ್ತಡಕ್ಕೆ ಹಲವು ಕಾರಣ ಇದೆ. ಒಂದು ಉದ್ಯಮ, ಆತ ಕೈ ಇಟ್ಟಿರೋ ಕ್ಷೇತ್ರ ರಿಯಲ್ ಎಸ್ಟೇಟ್ ಇತ್ತು, ಶಿಕ್ಷಣ ಕ್ಷೇತ್ರ ಇತ್ತು, ಹೋಟೆಲ್ಗಳಿದ್ದು, ರೆಸಾರ್ಟ್ಗಳಿದ್ದು, ಈವೆಂಟ್ಗಳನ್ನು ನಡೆಸ್ತಾ ಇದ್ರು, ಒಂದಷ್ಟು ಬೇರೆ ಜನರ ಸಂಪರ್ಕ ಇತ್ತು. ಈ ಸಾವುಗೂ ಒಂದಷ್ಟು ದಿನಗಳ ಹಿಂದೆ ಆತ ದುಬೈ ಪ್ರವಾಸ ಮಾಡುವಂಥದ್ದು, ದುಬೈಯಲ್ಲಿ ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ದುಬೈಯಲ್ಲಿ ಹನಿ ಟ್ರ್ಯಾಪ್ ಒಳಗಾಗಿದ್ರು ಅನ್ನುವಂಥ ಮಾಹಿತಿ, ದುಬೈಯಲ್ಲಿ ಹನಿ ಟ್ರ್ಯಾಪ್ ಒಳಗಾಗಿದ್ರು ಅನ್ನುವಂಥ ಮಾಹಿತಿ ಇದೆ. ಯಾವತ್ತು ಈ ವೈಯಕ್ತಿಕ ಮಾನನಷ್ಟ ಆಗುವಂತ ಆರೋಪಗಳು ನಮ್ಮ ಮೇಲೆ ಬೀಳ್ತಾವೋ ಆಗ ಮನುಷ್ಯ ಸಹಜವಾಗಿ ಕುಗ್ತಾನೆ. ಆ ಲೆಕ್ಕಾಚಾರನೇ ಹೆಚ್ಚಿದೆ ಇದರಲ್ಲಿ. CJ ರಾಯ್ಯ ಸಾವಲ್ಲಿ ಒಂದು ಆದಾಯದ ವಿಚಾರ ಇದ್ರೂ ಇನ್ನೊಂದು ಆಂಗಲ್ಲು ಆತನ ವೈಯಕ್ತಿಕ ವಿಚಾರದಲ್ಲಿ ಹಿನ್ನಡೆ ಆಗಿರುವಂಥದ್ದು. ಮಾನಸಿಕ ಖಿನ್ನತೆ ಬರೀ ಆದಾಯದಲ್ಲಿ ಅಥವಾ IT ರೇಡಿಂದ ಆಗಿರುವಂಥದ್ದು ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ನಾವು ಸುಮಾರು ವರ್ಷಗಳಿಂದ ಕ್ರೈಮಲ್ಲಿ ನೋಡ್ಕೊಂಡು ಬಂದಿರೋದ್ರಿಂದ ಈ ಸಹಜ ಸಾವುಗಳು ಸಹಜ ಅಂತೂ ಅಲ್ಲ. ಹಿಂದಿನ ಸಾವುಗಳನ್ನ ನೋಡಿದಾಗ, ಇದೇ ರೀತಿ ಸಾವುಗಳಾದಾಗ, ಉದ್ಯಮಿಗಳ ಹತ್ಯೆ ಆದಾಗ, ಅವರ ಹಿಂದೆ ಬರ್ತಿರುವಂತ ಕರಿನೆರಳನ್ನ ನೋಡಿದಾಗ, ಒಂದಷ್ಟು ನಟಿಯರಿರ್ಬೋದು, ಈವೆಂಟ್ಗಳು, ಮಾಡೆಲ್ಸು, ಆಮೇಲೆ ಇವರ ಒಂದು ಐಷಾರಾಮಿ ಬದುಕುಗಳು, ಕನಿಷ್ಠ 10-12 ಲಕ್ಸುರಿ ಕಾರ್ ಇಟ್ಟಿದ್ರಂತೆ ಬರೋ ರೀತಿ. ಆಮೇಲೆ ಎಲ್ಲೋ ಒಂದು ಕಡೆ ಇಬ್ರು, ಈಗ ಡೆತ್ ನೋಟ್ ಅಲ್ಲಿ ಇಬ್ರು ಪ್ರಭಾವಿ ಶಾಸಕರು ಮತ್ತೆ ಒಬ್ಬ ಸಂಸದನ ಹೆಸರು ಕೂಡ ಡೈರಿಯಲ್ಲಿ ಇದೆ ಅನ್ನುವಂಥದ್ದು ಬಂತು. ಇವೆಲ್ಲ ಏನಾಗುತ್ತೆ ಅಂತಂದ್ರೆ, ಆ ಪ್ರಭಾವಿಗಳು ಇಬ್ರು ಯಾರು, ಸಂಸದ ಇನ್ನೊಬ್ಬ ಆತ ಯಾರು. ಈಗ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ತುಂಬಾ ಪಾತಾಳಕ್ಕೆ ಇಳಿದಿದೆ. 2-3 ವರ್ಷಗಳಲ್ಲಂತೂ ತುಂಬಾ ಪಾತಾಳದಲ್ಲಿದೆ. ಆತನ ಮೇಲೆ ಹೂಡಿಕೆ ಮಾಡಿರುವಂತ ಶಾಸಕರು ಅಥವಾ ಸಂಸದರು ಪ್ರಭಾವಿಗಳಾಗಿದ್ದು ನಿರಂತರವಾಗಿ ಒತ್ತಡ ತಂದಿದ್ದರಿಂದ ಈತ ಎಲ್ಲೋ ಒಂದು ಕಡೆ ಈವೆಂಟು, ಮಾಡೆಲ್ಸು, ಇನ್ನೊಂದು ಮತ್ತೊಂದು ಐಷಾರಾಮಿ ಜೀವನಕ್ಕೂ ಒತ್ತು ಕೊಟ್ಟು ಒಂದಷ್ಟು ಹಣ ಬೇರೆ ಕಡೆ ತಗಲಾಕೊಂಡು ಒಂಥರ ಹುಚ್ಚಾಟಕ್ಕೆ ಬಿದ್ದು ಮತ್ತೆ ಬೇರೆ ಒಂದಷ್ಟು ಈವೆಂಟ್ಸ್ ಓದಿದ್ದು ಎಲ್ಲವನ್ನೂ ಮಾಡಿಕೊಂಡ ವ್ಯಕ್ತಿ ಇವರು ಕೇಳಿದಾಗ ಸಮರ್ಪಕವಾಗಿ ಅದನ್ನ ತಲುಪಿಸೋಕೆ ಆಗದೆ ಇದ್ದಾಗ, ಅವರು ಕೂಡ ಒತ್ತಡಗಳು, ಅವರು ಆಡುವ ಭಾಷೆಗಳು ತನ್ನಂತ ತನಗೆ ಈ ರೀತಿ ಅನ್ನಿಸ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಅನ್ನುವಂತ ಒಂದು ದುಸ್ಥಿತಿಯಲ್ಲಿದ್ದಾಗ, ತನಿಖಾ ಭಾಷೆನೂ ಇರ್ಬೋದು, ಅಧಿಕಾರಿಗಳ ಭಾಷೆನೂ ಇರ್ಬೋದು. ಯಾವುದೇ ರಾಜಕಾರಣಿ ಇವತ್ತು ಸಭೆ ಸಮಾರಂಭಗಳಲ್ಲೇ ಬಿಡಲ್ಲ, ಏಕವಚನ ವಾಗ್ದಾಳಿಗಳಾಗ್ತವೆ. ಇನ್ನು ಫೋನಲ್ಲಿ ಅಥವಾ ಮನೆ ಎದುರುಗಡೆ ಸಿಕ್ಕಿದಾಗ ಇನ್ನು ಯಾವ ರೀತಿ ಮಾತಾಡಿರ್ಬೋದು? ನನ್ನ ಕೋಟ್ಯಾಂತರ ರೂಪಾಯಿ ನನ್ನ ಹಣ ತಗಲಾಕೊಂಡಾಗ ಏನ್ ಮಾತಾಡ್ತಾರೆ?
ಆ ರೀತಿ ನಡೆದಿರುವ ಸಾಧ್ಯತೆಯೂ ಹೆಚ್ಚಿದೆ. ವೈಯಕ್ತಿಕ ವಿಚಾರಗಳನ್ನು ಆತನ ಸೋಲು ಕಾಣಿಸ್ತಾ ಇದೆ. ಇವೆಲ್ಲ ಲೆಕ್ಕಾಚಾರ ಇದ್ರೆ ಬರೀ ಆದಾಯದ ಮಾತ್ರ ಅಲ್ಲ, ವೈಯಕ್ತಿಕ ಆತನ ವ್ಯಕ್ತಿಯ ಚಾರಿತ್ರ್ಯದ ಮೇಲೂ ಕೆಲವೊಂದು ಕರಿನೆರಳು ಕಾಣಿಸ್ತಾ ಇದೆ. ಫ್ಯಾಮಿಲಿಯವರ ಒತ್ತಡನೂ ಇರಬಹುದು, ಫ್ಯಾಮಿಲಿಯವರ ಗುದ್ದಾಟನೂ ಇರಬಹುದು. ಸಾಕಷ್ಟು ಆಯಾಮಗಳಿದೆ, ಬರೀ ಆದಾಯದ ಮೂಲಕ ಮಾತ್ರ ಇದಕ್ಕೆ ಕಾರಣ ಅಲ್ಲ ಅಂತ.